ಇನ್ನು ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರವೇ ಸದನದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು. ಇದರ ಜೊತೆಗೆ 18 ಬಿಜೆಪಿ ಶಾಸಕರ ಅಮಾನತಿಗೆ ಕೂಡ ಕಾರಣವಾಯಿತು. ಇನ್ನು ಅಮಾನತ್ ಮಾಡಿದಂಥ ವಿಚಾರಕ್ಕೆ ಬಿಜೆಪಿ ಈಗ ಸ್ಪೀಕರ್ ವಿರುದ್ಧ ಸಿಡಿ ಅಂತ ಇದೆ. ಯಾಕೆಂದರೆ ಸಂಪೂರ್ಣವಾಗಿ ಈ ಪ್ರಕರಣ ಇದೆ, ಅದನ್ನು ಇಲ್ಲೀಗಲ್ ಆಗಿ ನಿಯಮ ಬಾಹಿರವಾಗಿ ಮಾಡಲಾಗಿದೆ, ಕಾನೂನಲ್ಲಿ ಅವಕಾಶವೇ ಇಲ್ಲ, ಇದು ಏಕಪಕ್ಷೀಯ ನಿರ್ಣಯ ಅಂತ ಆರೋಪ ಮಾಡ್ತಾ ಇದೆ. ಇನ್ನು ಇದಕ್ಕೆ ತಿರುಗೇಟನ್ನು ಕೊಟ್ಟಿರುವಂಥ ಸ್ಪೀಕರ್ ಖಾದರ್ ಅವರು, ನಾನೇನು ದ್ವೇಷದಿಂದ ಅಥವಾ ರಾಜಕೀಯ ಕಾರಣದಿಂದ ಅವ್ರು ಯಾರನ್ನೂ ಕೂಡ ಅಮಾನತ್ ಮಾಡಲಿಲ್ಲ, ಬದಲಾಗಿ ಕಾನೂನು ಏನಿದೆ ಜೊತೆಗೆ ಶಿಸ್ತಿನ ಪಾಠ ಹೇಳೋದಕ್ಕೆ ನಾನು ಎಲ್ಲ ತೀರ್ಮಾನವನ್ನು ಮಾಡಿದ್ದೀನಿ, ಜೊತೆಗೆ ಮುಂದಿನ ದಿನಗಳಲ್ಲಿ ಏನಾದರೂ ಮನವಿ ಕೊಟ್ಟರೆ ಖಂಡಿತವಾಗ್ಲೂ ಅದನ್ನು ಕನ್ಸಿಡರ್ ಮಾಡ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಆದರೆ ಈ ಸ್ಪೀಕರ್ ಮಾಡಿರುವಂಥ ನಿರ್ಧಾರ ಈಗ ಬಿಜೆಪಿಗೆ ಸಿಟ್ಟು ಇದೆ. ಸದನಕ್ಕೆ ಅವಮಾನ ಆಗುವ ರೀತಿಯಲ್ಲಿ ಏನು ನಡೆದುಕೊಂಡ್ರು 6 ತಿಂಗಳವರೆಗೆ ಸದನಕ್ಕೆ ಬಾರದಂತೆ ತಡೆ ಹಿಡಿದು ಅಮಾನತು ಮಾಡಬೇಕೆಂಬ ಪ್ರಸ್ತಾವ ಸಭೆ ಮುಂದೆ ಇದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಹಂಗಾಮ ವಿಧಾನಸಭೆಯಲ್ಲಿ ನಿನ್ನೆ ನಡೆದ ಹೈಡ್ರಾಮಾ ಸರ್ಕಾರಕ್ಕೆ ಸಿಟ್ಟು ತರಿಸಿದ್ರೆ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಹನಿ ಟ್ರ್ಯಾಪ್ ವಿಚಾರವಾಗಿ ಭಾರಿ ಗಲಾಟೆ ಕೋಲಾಹಲವೇ ನಡೆದಿತ್ತು. ಅದ್ಯಾವ ಮಟ್ಟಿಗೆ ಅಂದ್ರೆ ಬಿಜೆಪಿ ಸದಸ್ಯರು ಸ್ಪೀಕರ್ ಅನ್ನೇ ಸುತ್ತುವರೆದು ಬಿಟ್ಟಿದ್ರು. ಸ್ಪೀಕರ್ ಪೀಠದ ಮುಂದೆ ಹರಿದ ಪೇಪರ್ಗಳನ್ನ ತೂರಿ ಬಿಟ್ಟಿದ್ರು. ವಿಪಕ್ಷಗಳ ಈ ನಡೆ ಸ್ಪೀಕರ್ಗೆ ಸಿಟ್ಟು ತರಿಸಿತ್ತು. ಬಿಜೆಪಿ ಶಾಸಕರಿಗೆ ಶಾಕ್ ಕೊಟ್ಟ ಯುಟಿ ಖಾದರ್ 18 ಸದಸ್ಯರನ್ನ 6 ತಿಂಗಳ ಕಾಲ ಅಮಾನತು ಮಾಡಿ ಆದೇಶ ಹೊರಡಿಸಿದ್ರು. ಅದೇನಾಗಿತ್ತು ಅನ್ನೋದನ್ನೊಮ್ಮೆ ನೀವು ನೋಡ್ಬಿಡಿ. ಇವರುಗಳು ಈ ದಿನ ಸದನದ ಪೀಠದಲ್ಲಿ ಪೀಠದ ಆದೇಶ ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿಯುಂಟು ಮಾಡುತ್ತಾ ಅಶಿಸ್ತಿನಿಂದ ಅಗೌರವದಿಂದ ನಡೆದುಕೊಂಡಿದ್ದ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 348ರ ಮೇರೆಗೆ ತಕ್ಷಣ ಜಾರಿಗೆ ಬರುವಂತೆ 6 ತಿಂಗಳವರೆಗೆ ಸದನಕ್ಕೆ ಬಾರದಂತೆ ತಡೆ ಹಿಡಿದು ಅಮಾನತು ಮಾಡಬೇಕೆಂಬ ಪ್ರಸ್ತಾವ ಸಭೆ ಮುಂದೆ ಇದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಯುಟಿ ಖಾದರ್ ಶ್ರಮಿಸ್ತಾರೆ, ಅದು ಈ ಪೀಠ ಶ್ರಮಿಸುವುದಿಲ್ಲ. 18 ಶಾಸಕರ ಅಮಾನತಿಗೆ ಕೇಸರಿ ಪಡೆ ಕೆಂಡಾಮಂಡಲ. ರಾಜ್ಯದ ಇತಿಹಾಸದಲ್ಲೇ ನಡೆದಿಲ್ಲ ಎಂದು ಆಕ್ರೋಶ. ಸ್ಪೀಕರ್ ನಡೆಗೆ ವಿರೋಧ ವ್ಯಕ್ತಪಡಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಂವಿಧಾನ ವಿರೋಧಿ ಆದೇಶ ಆಗಿದೆ, ಆದೇಶ ಹಿಂಪಡೆಯಬೇಕು ಅಂತ ಆಗ್ರಹ ಮಾಡಿದರು. ಕಾಂಗ್ರೆಸ್ ಸರ್ಕಾರದ ಸಂವಿಧಾನ ವಿರೋಧಿ ನಡೆ ಏನಿದೆ ಇದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದಾರೆ. ಸದನದಲ್ಲಿ ನಮ್ಮ ರಕ್ಷಣೆಗೆ ಬರಬೇಕಾಗಿರ್ತಕ್ಕಂಥ ಕರ್ತವ್ಯ ಮಾನ್ಯ ಸಭಾಧ್ಯಕ್ಷರಿಗಿತ್ತು, ಸ್ಪೀಕರ್ ಅವ್ರಿಗಿತ್ತು. ಆದ್ರೆ ನಿನ್ನೆ ದಿನ ಸ್ಪೀಕರ್ ಅವರ ನಡೆ ಏನಿದೆ, ಏನು ಬಿಜೆಪಿ ಎಲ್ಲ 18 ಶಾಸಕರನ್ನ 6 ತಿಂಗಳ ಕಾಲ ಸುದೀರ್ಘವಾಗಿ 6 ತಿಂಗಳಿಗೆ ಹಿಂದೆಂದೂ ಕೂಡ ಬಹುಶಃ ನಮ್ಮ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಅಥವಾ ದೇಶದ ಯಾವುದೇ ರಾಜ್ಯದಲ್ಲಿ ಈ ರೀತಿ ಜನಪ್ರತಿನಿಧಿಗಳನ್ನ ಶಾಸಕರನ್ನ 6 ತಿಂಗಳಿಗೆ ಅಮಾನತು ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಮಾನ್ಯ ಸ್ಪೀಕರ್ ಅವರು ಮಾಡಿರ್ತಕ್ಕಂಥ ಈ ಒಂದು ಆದೇಶ ಅಸಂವಿಧಾನಾತ್ಮಕವಾಗಿದೆ, ಕಾನೂನು ಬಾಹಿರವಾಗಿದೆ. ಈ ಒಂದು ಆದೇಶ ಏಕಪಕ್ಷೀಯವಾಗಿದೆ. ಮನಸೋ ಇಚ್ಛೆಯಿಂದ ಇವತ್ತು ಸ್ಪೀಕರ್ ಅವರು ಆದೇಶ ಮಾಡಿದ್ದಾರೆ ಅಂತಕ್ಕಂಥ ತಾವು ನಿನ್ನೆ ಹೊರಡಿರ್ತಕ್ಕಂಥ ಆದೇಶವನ್ನ ಹಿಂಪಡಿಬೇಕು. ಯಾತಕ್ಕೋಸ್ಕರ ಹಿಂಪಡಿಬೇಕು? ನಿಮ್ಮ ಈ ಆದೇಶ ಕೇವಲ ಶಾಸಕರಿಗೆ ಅಪಮಾನ ಮಾಡಿರ್ತಕ್ಕಂಥದ್ದಲ್ಲ, ಆ ಕ್ಷೇತ್ರದ ಜನರಿಗೂ ಕೂಡ ಅವಮಾನವನ್ನ ಮಾಡಿದ್ದೀರಿ. ಸ್ಪೀಕರ್ ಇಂದ ಹಿಟ್ಲರ್ ಸಂಸ್ಕೃತಿ ಎಂದ ಆರ್ ಅಶೋಕ್. ಸ್ಪೀಕರ್ ಅವರ ನಡವಳಿಕೆ ಇಡೀ ನೋಡಿದ್ರೆ ಒಂಥರ ತೊಗಲಕ್ ದರ್ಬಾರ್ ತರ ಕಾಣಿಸ್ತಾ ಇತ್ತು. ಹಿಟ್ಲರ್ ಸಂಸ್ಕೃತಿಯನ್ನ ನಾವು ನೋಡ್ತಾ ಇದ್ದೀವಿ. ನಿಮ್ಮ ಮನ್ಸಲ್ಲಿ, ಕಾಂಗ್ರೆಸ್ ಮನ್ಸಲ್ಲಿ ಮತ್ತು ಸ್ಪೀಕರ್ ಅವರು ಪಕ್ಕಾ ದ್ವೇಷ ಅಸೂಯೆ ಇಟ್ಕೊಂಡು ಮಾಡಿರುವಂತದ್ದು. ಇಲ್ಲ ಅಂದ್ರೆ ಯಾರು ಹಿಂಗ್ ಮಾಡ್ತಾ ಇರಲ್ಲ ಈ ಅಧಿವೇಶನಕ್ಕೆ ಅಂತ ಹೇಳ್ತಾ ಇದ್ರು. ಅಷ್ಟ್ ಬಿಟ್ರೆ ಬೇರೆ ಯಾವುದೇ ಫೆಸಿಲಿಟಿಗೆ. ಇನ್ನು ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಿದ ಆರ್ ಅಶೋಕ್ ಈ ಹಿಂದೆ ವಿಧಾನಸಭೆಯ ಬಾಗಿಲಿಗೆ ಬೂಟ್ಗಾಲಿನಿಂದ ಒದ್ದಿದ್ರು. ಸ್ಪೀಕರ್ ಮೇಲೆ ಜಮೀರ್ ಹಲ್ಲೆಗೆ ಯತ್ನಿಸಿದ್ರು ಅಂತ ಕಿಡಿಕಾರಿದ್ರು. ಸಿದ್ದರಾಮಯ್ಯನವರೇ ಬೂಟ್ ಕಾಲ್ ಹಾಕೊಂಡು ಬಾಗಿಲುಗಳನ್ನೆಲ್ಲ ಒಳಗಡೆ ಒದ್ದಾಕಿದ್ದಾರೆ. ಜಮೀರ್ ಅಹಮದ್ ಸ್ಪೀಕರ್ ಮೇಲೆ ಹಲ್ಲೆ ಮಾಡೋ ಪ್ರಯತ್ನನೂ ಮಾಡಿರೋದು ನಾವು ಸದನದಲ್ಲಿ ನೋಡಿದಿರಿ. ಈಗಾಗಲೇ ನಾನು ಬೆಳಗ್ಗೆ ಮಾತಾಡಿದ್ದೀನಿ, ರಂಜಾನ್ ಹಬ್ಬ ಇದೆ, ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಸ್ಪೀಕರ್ ನಡೆಗೆ ಆಕ್ಷೇಪ ವ್ಯಕ್ತಪಡಿಸಿರುವ ಶಾಸಕ ಸುನಿಲ್ ಕುಮಾರ್ ಯುಟಿ ಖಾದರ್ಗೆ ಪತ್ರ ಬರೆದಿದ್ದಾರೆ. ಬಿಜೆಪಿ ಸದಸ್ಯರ ಅಮಾನತಿನ ಬಗ್ಗೆ ಸ್ಪೀಕರ್ ಯುಟಿ ಖಾದರ್ ಸಮರ್ಥಿಸಿಕೊಂಡ್ರು. ಇವತ್ತು ಆ ಘಟನೆ ನಡೆದಾಗ ನಾವು ಕೊಟ್ಟಂತ ಒಂದು ತೀರ್ಮಾನ ಅದು ಎಷ್ಟು ಸಮಯ ಅಂತ ಚರ್ಚೆ ಅಲ್ಲ, ಅದು ಯಾಕಾಗಿ ಕೊಟ್ಟಿದೆ ಅಂತ ಒಂದು ಚರ್ಚೆ. ಆ ಘಟನೆ ನಡೆದಿದೆ,
ಅದಕ್ಕೆ ಅನುಗುಣ ಸದನಕ್ಕಿಂತ ದೊಡ್ಡದು ಯಾವುದು ಕೂಡ ಈ ರಾಜ್ಯದಲ್ಲಿ ಇಲ್ಲ ಸಂವಿಧಾನಬದ್ಧವಾಗಿ. ಸದನದಲ್ಲಿ ಇನ್ನು ಅಧ್ಯಕ್ಷರ ಪೀಠಕ್ಕಿಂತ ಮಹತ್ವದ್ದು ಮತ್ತು ಪಾವಿತ್ರದ್ದು ಯಾವುದು ಕೂಡ ಇಲ್ಲ. ಅದಕ್ಕೆ ಆಗಬಾರ್ದಂತ ಹೇಳಿಕೊಂಡು ಆ ಒಂದು ಘಟನೆ ಸಂಬಂಧ ಕೊಟ್ಟಂತಲ್ಲದೆ ಇದು ಅವಧಿಯದು ವಿಚಾರ ಅಲ್ಲ. ಸರ್ಕಾರದ ಯಾವುದೇ ಒತ್ತಡ ಕೂಡ ಸರ್ಕಾರದ ಇರಲಿಲ್ಲ. ಜನಪ್ರತಿನಿಧಿಗಳು ಜನರಿಂದ ಆಯ್ಕೆಯಾಗಿ ಬಂದಿದ್ದಾರೆ ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ನಾನು ಕೂಡ 5 ಬಾರಿ ಜನರಿಂದಲೇ ನಾವು ಗೆದ್ದು ಬಂದದ್ದು. ಗೆದ್ದು ಬಂದಾಗ ಆ ಸೀಟಲ್ಲಿ ಕೂತ್ಕೊಳ್ಳೋ ಮುಂಚೆ, ಅವರಿಗೆ ಅಧಿಕಾರ ಸಿಕ್ಕೋ ಮುಂಚೆ ಅಲ್ಲಿ ನಾವು ಮುಂದೆ ಹೋಗಿ ಪ್ರತಿಜ್ಞೆ ಮಾಡ್ತೇವಲ್ಲ ಸಂವಿಧಾನಬದ್ಧವಾಗಿ. ಏನನ್ನ ಪ್ರತಿಜ್ಞೆ ಮಾಡ್ತೇವೆ ನಾವು ಜನರಿಂದ ಗೆದ್ದು ಬಂದು ಜನರ ಪರವಾಗಿ ಪ್ರತಿಜ್ಞೆ ಮಾಡ್ತೇವೆ, ಹೌದಾ? ಆ ಪ್ರತಿಜ್ಞೆ ಪಕ್ಕ ನಾವು ನಡ್ಕೊಳ್ಬೇಕಲ್ಲ. ಇತ್ತ ಕಾಂಗ್ರೆಸ್ ನಾಯಕರು ಸ್ಪೀಕರ್ ನಡೆ ಕಾನೂನು ಬದ್ಧವಾಗಿಯೇ ಇದೆ ಅಂತ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಅದೇ ನೀವು ದುರ್ವರ್ತನೆ ಮಾಡಿದಾಗ ನಿಮ್ಮ ಮೇಲೆ ಕ್ರಮ ತೆಗೆದುಕೊಂಡ್ರೆ ಅದಕ್ಕೆ ಮತ್ತೆ ರಾಜಕೀಯ ಬಣ್ಣ ಕೊಡೋಕ್ಕಾಗುತ್ತಾ? ಇದು ಯುಗ ಪಾರದರ್ಶಕ ಯುಗ. ಇದು ಸ್ಪೀಕರ್ ಮಾಡಿದ್ದು ಸರಿ ಅಂತ ಹೇಳೇ ಮಾಡಿದ್ರು. ಅವರು ಸ್ಪೀಕರ್ ಮಾಡಿರ್ತಕ್ಕಂಥ ನಿರ್ಣಯವನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ, ಅವ್ರ ಪಕ್ಷದವರು ಒಪ್ಕೋತಾರೆ. ಪ್ರೊಟೆಸ್ಟ್ ಇಸ್ ಅಲೌಡ್, ಆದರೆ ಇಡೀ ಕಾರ್ಯಕಲಾಪವನ್ನು ನಿಲ್ಲಿಸಿ ಸ್ಥಗಿತಗೊಳಿಸಿ ಸ್ಪೀಕರ್ ಸ್ಥಾನದಲ್ಲೇ ಅವರ ಇದಕ್ಕೆ ಹೋಗಿ ಅಡ್ಡಿಪಡಿಸುವಂಥ ಘಟನೆ 40 ವರ್ಷ ಎಂದೂ ನಡೆದಿರಲಿಲ್ಲ. ಹೀಗಾಗಿ ನಮ್ಮನ್ನು ನೋಡ್ತಾರಲ್ಲ ಜನ, ಒಂದು ಸುಸಂಸ್ಕೃತವಾದಂಥ ರಾಜ್ಯ, ಒಳ್ಳೆಯ ಜನರಿದ್ದಾರೆ ಅನ್ನುವ ಅಭಿಪ್ರಾಯಕ್ಕೆ ಒಂದು ಕಪ್ಪು ಚುಕ್ಕೆ ಉಂಟು ಮಾಡಿದೆ. ಸರಿಯಾಗಿ ಮಾಡಿದ್ದಾರೆ. ಹೋರಾಟ ಅಂದರೆ ಏನು? ಇದು ನೀವು ಹೋಗಿ ಸ್ಪೀಕರ್ ಮೇಲೆ ಕುರ್ಚಿ ಮೇಲೆ ಹೋಗಿ ಕೂತ್ರ ಬಿಡ್ತಾರಾ? ಅಲ್ಲಿ ಹೋಗಿ ಮೇಲೆ ಹೋಗಿ ನಿಂತು ಕೂತು ಬಿಡ್ತಾರಾ? ಕರೆಕ್ಟ್ ಮಾಡಿದ್ದಾರೆ. ಸ್ಪೀಕರ್ ನಡೆಯನ್ನ ಸರ್ಕಾರ ಸಮರ್ಥಿಸಿಕೊಳ್ತಿದೆ. ಆದ್ರೆ ವಿಪಕ್ಷ ಬಿಜೆಪಿ ಮಾತ್ರ ಇದೊಂದು ದ್ವೇಷದ ರಾಜಕೀಯ, ಹಿಟ್ಲರ್ ಸಂಸ್ಕೃತಿ ಅಂತ ಸಮರ ಸಾರಿದೆ. ಬ್ಯೂರೋ ರಿಪೋರ್ಟ್, TV9.